ಮತ್ತೆ ಮೊಳಗಿದ ಸೈರನ್ ಸದ್ದು. ಶ್ರೀನಗರದ ಎರಡೂ ಕಡೆ ಸ್ಫೋಟದ ಸದ್ದು. 30 ಸೆಕೆಂಡ್ಗಳಲ್ಲಿ 2 ಬಾರಿ ಸ್ಫೋಟದ ಸದ್ದಾಗಿದೆ. ಶ್ರೀನಗರದ ಏರ್ಪೋರ್ಟ್ನಲ್ಲಿ ಪಾಕ್ ಡ್ರೋನ್ ಧ್ವಂಸ ಮಾಡಲಾಗಿದೆ. ನೋಡಿ, ಶ್ರೀನಗರದಲ್ಲಿ ಮತ್ತೆ ಸೈರನ್ನ ಸದ್ದು ಮೊಳಗ್ತಾ ಇರೋದು. ಶ್ರೀನಗರದ ಎರಡೂ ಕಡೆ ಸ್ಫೋಟದ ಸದ್ದು ಕೇಳಿಬರ್ತಾ ಇದೆ. 30 ಸೆಕೆಂಡ್ಗಳಲ್ಲಿ 2 ಬಾರಿ ಸ್ಫೋಟದ ಸದ್ದು ಕೇಳಿಸಿದೆ. ಶ್ರೀನಗರದ ಏರ್ಪೋರ್ಟ್ನಲ್ಲಿ ಪಾಕ್ ಡ್ರೋನ್ ಧ್ವಂಸ ಆಗಿದೆ. ನಿನ್ನೆ ರಾತ್ರಿಯಿಂದಲೂ ಕೂಡ ನಿರಂತರವಾದ ದಾಳಿ ಆಗ್ತಾ ಇತ್ತು. ಇದೀಗ ಶ್ರೀನಗರದಲ್ಲಿ ಸೈರನ್ನ ಸದ್ದು. ಶ್ರೀನಗರದ ಎರಡೂ ಕಡೆ ಸ್ಫೋಟದ ಸದ್ದು ಕೂಡ ಕೇಳಿದೆ. 30 ಸೆಕೆಂಡ್ಗಳಲ್ಲಿ 2 ಬಾರಿ ಸ್ಫೋಟವಾಗಿರುವಂಥ ಸದ್ದು ಕೇಳಿದೆ. ಶ್ರೀನಗರದ ಏರ್ಪೋರ್ಟ್ನಲ್ಲಿ ಪಾಕ್ ಡ್ರೋನ್ ಅನ್ನು ಇದೀಗ ಧ್ವಂಸ ಮಾಡಲಾಗಿದೆ. ನೋಡಿ, ಸದ್ಯ ಯಾವ ರೀತಿಯಾದಂಥ ಒಂದು ಪರಿಸ್ಥಿತಿ ಇದೆ ಅನ್ನೋದನ್ನು ನೀವು ಗಮನಿಸ್ತಾ ಇರ್ಬೋದು. ಯಾವುದೇ ಸಮಯದಲ್ಲಿ ಯಾವುದೇ ಪ್ಲೇಸಸ್ಗಳ ಮೇಲೆ ಅಟ್ಯಾಕ್ ಆಗುವಂಥ ಸಾಧ್ಯತೆ. ಇದೀಗ ಪಾಕ್ನ ವಿರುದ್ಧ ಭಾರತೀಯ ಸೇನೆ ಆಲ್ರೆಡಿ ಗುಡುಗಿದೆ. ಅಧಿಕೃತ ಒಂದಷ್ಟು ಮಾಹಿತಿಗಳನ್ನು ನೀಡಲಾಗಿದೆ. ಟ್ವಿಟರ್ನಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿರುವಂಥ ಸೇನೆ ಇವತ್ತು ಮುಂಜಾನೆ 5 ಗಂಟೆಯಲ್ಲಿ ಪಾಕ್ನಿಂದ ನಮ್ಮ ಮೇಲೆ ಡ್ರೋನ್ ದಾಳಿಗೆ ಯತ್ನಿಸಲಾಗಿದೆ. ಅಮೃತಸರದ ಕಂಟೋನ್ಮೆಂಟ್ ಮೇಲೆ ಡ್ರೋನ್ ದಾಳಿ ಆಗಿತ್ತು. ಕೂಡಲೇ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಆ ಡ್ರೋನ್ಗಳನ್ನು ಹೊಡೆದು ಹಾಕಿದೆ ಅಂತ ಮಾಹಿತಿ ನೀಡಿತ್ತು. ಇನ್ನು ಭಾರತದ ಸಾರ್ವಭೌಮತ್ವ ಉಲ್ಲಂಘಿಸುವ ಪಾಕ್ ಯತ್ನ ಒಪ್ಪೋಕೆ ಸಾಧ್ಯ ಇಲ್ಲ. ಭಾರತದ ನಾಗರಿಕರಿಗೆ ಅಪಾಯ ತರುವ ಪಾಕ್ ಯತ್ನ ಒಪ್ಪಲ್ಲ. ಭಾರತದ ಆರ್ಮಿ ವೈರಿಯ ಯತ್ನವನ್ನು ವಿಫಲಗೊಳಿಸುತ್ತೆ ಅಂತ ಸೇನೆ ತಿಳಿಸಿದೆ. ಮಾಹಿತಿಗಳ ಪ್ರಕಾರ ಕಳೆದ ರಾತ್ರಿ ಭಾರತದ ಮೇಲೆ 15ಕ್ಕೂ ಹೆಚ್ಚು ಡ್ರೋನ್ಗಳನ್ನು ಉಡಾಯಿಸಿದೆ. ಜೊತೆಗೆ ಲಾಂಗ್ ರೇಂಜ್ ಮಿಸೈಲ್ಗಳನ್ನು ಕೂಡ ಇಲ್ಲಿ ಬಳಕೆ ಮಾಡಲಾಗಿದೆ. ಇನ್ನು ಪಾಕ್ ಸೇನೆ ನಿನ್ನೆಯೂ ಭಾರತದ ಮೇಲೆ ದಾಳಿಗೆ ಯತ್ನಿಸಿತ್ತು. ಆದರೆ ಪಾಕಿಸ್ತಾನದ ಎಲ್ಲ ಪ್ರಯತ್ನವನ್ನು ಭಾರತ ವಿಫಲಗೊಳಿಸಿತ್ತು ಅಂತ ಹೇಳಲಾಗಿದೆ. ಪ್ರತಿಯಾಗಿ ಭಾರತ ಲಾಹೋರ್ ಹಾಗೂ ಕರಾಚಿಯಲ್ಲಿರುವಂಥ ವಾಯುನೆಲೆಗಳ ಮೇಲೆ ದಾಳಿಯನ್ನು ಮಾಡಿ ಧ್ವಂಸವನ್ನು ಮಾಡಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಹಂಚಿಕೊಳ್ಳಲಾಗಿದೆ. ನೋಡಿ, ಪಾಕ್ ದಾಳಿ ನಿರಂತರವಾಗಿ ಮಾಡ್ತಾ ಇದೆ. ಆದರೆ ಅದೆಲ್ಲದಕ್ಕೂ ಕೂಡ ಉತ್ತರ ಕೊಡುವಂಥ ಕೆಲಸವನ್ನು ಸಹ ಇಲ್ಲಿ ಮಾಡ್ತಾ ಇರೋದು. ನಿನ್ನೆಯ ಡೆವಲಪ್ಮೆಂಟು ಅಲ್ಲಿಂದ ಇಲ್ಲಿವರೆಗೂ ನಾವು ನೋಡೋದಾದರೆ ಪಾಕಿಸ್ತಾನ ಪ್ರಮುಖವಾಗಿ 3 ರಾಜ್ಯಗಳನ್ನು 27ಕ್ಕೂ ಹೆಚ್ಚು ನಗರಗಳ ಮೇಲೆ ಡ್ರೋನ್ ದಾಳಿಯನ್ನು ಮಾಡಿರೋದು. ನಾಗರಿಕರು ಮತ್ತು ಸೇನಾ ಸೆಲೆಗಳನ್ನು ಗುರಿಯಾಗಿಸ್ಕೊಂಡಿಯೇ ಪಾಕ್ ಈ ಡ್ರೋನ್ ದಾಳಿಯನ್ನು ನಡೆಸ್ತಾ ಇರೋದು. ಭಾರತದ ADS ಇದಕ್ಕೆಲ್ಲ ತಕ್ಕ ಉತ್ತರ ಕೊಡ್ತಾ ಇದೆ. ಪಾಕಿಸ್ತಾನ ಹಾರಿಸಿದ 100ಕ್ಕೂ ಹೆಚ್ಚು ಡ್ರೋನ್ಗಳನ್ನು ಏರ್ ಡಿಫೆನ್ಸ್ ಸಿಸ್ಟಮ್ ಮುಖಾಂತರವಾಗಿ ಹೊಡೆದುರುಳಿಸಲಾಗಿದೆ. ರಾಜಸ್ಥಾನದಲ್ಲಿ 10 ಡ್ರೋನ್, ಜೈಸಲ್ಮೇರ್ನಲ್ಲಿ 9 ಡ್ರೋನ್, ಶ್ರೀನಗರದಲ್ಲಿ 15 ಡ್ರೋನ್, ಗುಜರಾತ್ನಲ್ಲಿ 10ಕ್ಕೂ ಹೆಚ್ಚು ಡ್ರೋನ್ಗಳನ್ನು ಧ್ವಂಸಗೊಳಿಸಲಾಗಿದೆ. ಶ್ರೀನಗರದ ಏರ್ಪೋರ್ಟ್ ಬಳಿ ಸ್ಫೋಟಗೊಂಡ ಸುದ್ದಿ ಕೇಳಿದ ವರದಿಯನ್ನು ಕೂಡ ಮಾಡಲಾಗಿದೆ. ಪಂಜಾಬ್ನ ಫಿರೋಜ್ಪುರದಲ್ಲಿ ಪಾಕಿಸ್ತಾನದ ಡ್ರೋನ್ ದಾಳಿಯಿಂದ 3ರಿಗೆ ಗಾಯಗಳಾಗಿದೆ. ಈ ಮುಖಾಂತರ ಪಾಕಿಸ್ತಾನ ನಾಗರಿಕರ ಮೇಲೆ ದಾಳಿ ಮಾಡಿದ್ದು ಭಾರತವನ್ನು ಕೆರಳಿಸುವಂಥ ಪ್ರಯತ್ನಕ್ಕೆ ಮುಂದಾಗ್ತಾ ಇರೋದು. ಫಿರೋಜ್ಪುರದಲ್ಲಿ ನಡೆದಂಥ ಡ್ರೋನ್ ದಾಳಿಯಲ್ಲಿ 3 ಗಾಯಗೊಂಡಿದ್ದಾರೆ ಅಂತ ಇದೀಗ ಮಾಹಿತಿಯೂ ಕೂಡ ಸಿಕ್ಕಿದೆ. ಭಾರತದ ದಾಳಿಯಿಂದ ಬೆದರಿ ಬೆಂಡಾಗ್ಬಿಟ್ಟಿದೆ ಪಾಪಿ ರಾಷ್ಟ್ರ. ತಪ್ಪಿಸಿಕೊಳ್ಳೋಕೆ ನಾಗರಿಕ ವಿಮಾನಗಳನ್ನು ಗುರಾಣಿಯಾಗಿ ಬಳಸ್ಕೊಳ್ತಾ ಇದೆ ಎಂಬ ಮಾಹಿತಿ ಕೂಡ ಸಿಗ್ತಾ ಇದೆ.